ಮೇಡಮ್ ಅವರಿಗೆ ನಾನು ಒಂದು ಪೋಸ್ಟರ್ ಕಳಿಸ್ತೇನೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪೋಸ್ಟರ್ ಕಳಿಸ್ತೇನೆ, ನನ್ನ ರೆಕಾರ್ಡ್ ಇದೆ, ಕಳಿಸಿದ್ದೇನೆ. ಕಳಿಸಿದ ಮೇಲೆ ಅವ್ರು ಏನು ಹೇಳ್ತಾರೆ, ಈ ಫೋಟೋ ಚೇಂಜ್ ಮಾಡಿ ಅಂತ ಇದು ಮಾಡ್ತಾರೆ. ನಾನು ಮತ್ತೊಂದು ಫೋಟೋ ಹಾಕಿ ಈಸ್ ಇಟ್ ಓಕೆ ಮೇಡಮ್ ಅಂತ ಹೇಳಿದಾಗ ಓಕೆ ಅನ್ನ ಅಂತ ಹೇಳಿ ಕಳಿಸಿರೋ ಮೆಸೇಜ್ ನಾನು ವಾಟ್ಸಪ್ಪಲ್ಲಿ ತೋರಿಸ್ತೇನೆ. ನನಗೆ ಇದೆ, ಎಲ್ರಿಗೆ ಗಮನಕ್ಕೆ ತಂದೆ ಮಾಡಿದ್ದೇನೆ. ಸೊರಕೆ ಅವ್ರ ಫೋಟೋ ಹಾಕಿದ್ದೀನಿ, ಗಪ್ಪೂರ್ ಅವ್ರ ಫೋಟೋ ಹಾಕಿದ್ದೀನಿ, ನಾರಾಯಣ ಪೂಜಾರಿ ಬಿಲ್ವ ನಾರಾಯಣ ಗುರು ವೇದಿಕೆ ಅವ್ರ ಫೋಟೋ ಹಾಕಿದ್ದೀನಿ, ಮಂಜುನಾಥ್ ಭಂಡಾರಿ ಅವ್ರ ಫೋಟೋ ಹಾಕಿದ್ದೀನಿ, ಮಂಜುನಾಥ್ ಪೂಜಾರಿ ಅವರು, ಮಂಜುನಾಥ್ ಭಂಡಾರಿ ಅವ್ರ ಫೋಟೋ ಹಾಕಿದ್ದೀನಿ. ನಾವು ಏನು ಪಕ್ಷಪಾತ ಮಾಡಲಿಲ್ಲ, ಮಾಡಲೂಬಾರ್ದು, ಕಂಬಳದ ಪಾಪ ಮಾಡಲೂಬಾರ್ದು. ಅವರು ನಮಗೆ ಗಡುಗುರ್ತು ಸರ್ವೇಯರ್ ಬಂದು, ಫಾರೆಸ್ಟ್ ಅವ್ರು ಬಂದು, ರೆವಿನ್ಯೂ ಅವ್ರು ಬಂದು, ಬೆಳಿಗ್ಗೆ ಎಲ್ಲ ADC ಸ್ಪಾಟಿ ಬಂದಿದ್ದಾರೆ, ಆಮೇಲೆ ACF ಅವ್ರು ಬಂದಿದ್ದಾರೆ, ಎಲ್ಲ ಬಂದು ಗಡಿಗುರ್ತು ಆ ಥರ ಮಾಡ್ಲಿಕ್ಕೆ ಬರುದಿಲ್ಲಲ್ಲ. ಗಡಿಗುರ್ತು ಮಾಡಿದ ಮೇಲೆನೆ ನೋಡಿ ಒಂದ್ ಹೇಳ್ತೇನೆ, ಅದು ನಿಮಿಷ ಕೃಷಿ ಮಾಡ್ಲಿ ಏನಾರ ಮಾಡ್ಲಿ ಸರ್, 6.5 ಪ್ರತಿಯೊಂದಕ್ಕೂ ನಾನು ನಮ್ಮ ಹಿರಿಯ ನಾಯಕರಿಗೆ ನಾನು ಹೇಳ್ತಾನೆ ಇದ್ದೆ. ನಾನು ಅವ್ರು ಹೇಳ್ತಿದ್ರು ನೀವು ಅದನ್ನ ಬಲವಾಗಿ ವಿರೋಧಿಸಬೇಕು ಅನ್ನೋ ಮಾತನ್ನು ಹೇಳಿದ್ರು. ನೀವು ಮೊನ್ನೆ ನಾನು ಕೆಲವು ಉದಾಹರಣೆ ಕೊಡ್ತೇನೆ ನಿಮಗೆ. ಮೊನ್ನೆ ಕಡಲ ಪರ್ಬ ಅಂತ ಹೇಳಿ ಸುಮಾರು 2 ಲಕ್ಷ ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮಶತಮಾನೋತ್ಸವ ಮಾಡಬೇಕು ಅಂತ ಹೇಳಿ ನಮಗೆ ರಾಜ್ಯದ ಸೂಚನೆ ಬಂತು. ನಾವೆಲ್ಲ ನಮ್ಮ ವಿರೋಧ ಪಕ್ಷ ನಾಯಕರು, ಮೇಲ್ಮನೆ ವಿರೋಧ ಪಕ್ಷ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಬರ್ತಾರೆ, ಸುನೀಲ್ ಕುಮಾರ್ ಎಲ್ಲ ನಮ್ಮ 2 ಜಿಲ್ಲೆಯ ಶಾಸಕರು ಬಂದಿದ್ದಾರೆ, 2 ಜಿಲ್ಲೆಯ ಸಂಸದರು ಬಂದಿದ್ದಾರೆ ಕೂಡ. ಅಲ್ಲಿ ಸಾಮಾನ್ಯ ಪಕ್ಷದ ಕಾರ್ಯಕ್ರಮದ ಬಾವುಟ ಹಾಕ್ತಕ್ಕಂಥ ಇವ್ರದ್ದು ಒತ್ತಡ ಪಟ್ಟಿ ಶುರುವಾಯ್ತು, ಬಾವುಟ ತೆಗಿಸ್ಬೇಕು ಅಂತ ಹೇಳಿ. ನಾನು ಯಾವುದೇ ಕಾರಣಕ್ಕೂ ತೆಗಿಸ್ಲಿಕ್ಕೆ ಆಗುದಿಲ್ಲ, ಬೇಕಾದ್ರೆ ರಕ್ತಪಾತ ಆಗುದಿಲ್ಲ ಅಂತ ಹೇಳಿದೆ ನಾನು. ಕೊನೆಗೆ ಅಲ್ಲಿ ಟೂರಿಸಂ ಇಲಾಖೆಯಿಂದ ನಮಗೆ ಫೋನ್ ಬರ್ತದೆ, ಇಲ್ಲ ಅದನ್ನ ಜಾಗ ಕ್ಯಾನ್ಸಲ್ ಮಾಡ್ಬೇಕಂತ ವಿನಯ್ ಕುಮಾರ್ ಸೋರ್ಕೇರ್ ಹೇಳ್ತಾ ಇದ್ದಾರೆ, ನಮಗೆ ತುಂಬಾ ಒತ್ತಡ ಇದೆ ಅಂತೇಳಿ. ನಾನು ಹೇಳಿದೆ ಆಗುದಿಲ್ಲ, ಅದು ಎಲ್ರಿಗೂ ಸಾರ್ವಜನಿಕ ಸಭೆ ಸಮಾರಂಭ ನಡೀತಕ್ಕಂಥ ಜಾಗ, ಯಾವ ಮಟ್ಟಕ್ಕೂ ಆಗುದಿಲ್ಲ ಅಂತ ಹೇಳಿ ಅಂದ್ರೆ ಒಂದು ವಾರದಲ್ಲಿ ಸಿಕ್ಕಾಪಟ್ಟೆ ಮಲಗಿ ಬಿಡಲಿಲ್ಲ. ಅಂದ್ರೆ ಅಧಿಕಾರಿಗಳ ಮೇಲೆ ಒತ್ತಡ ತರುವಂತದ್ದು, ತಂದು ಪ್ರತಿಯೊಂದು ಕೆಲಸಕ್ಕೆ ಭಂಗ ತರುವಂಥದ್ದು. ಮೊನ್ನೆ 1 ತಿಂಗಳಿಂದ ಅಂಜಾರಿನಲ್ಲಿ ಒಂದು ಕಾರ್ಮಿಕ ಭವನ ಆಗ್ತಿತ್ತು, 5 ಕೋಟಿ ರೂಪಾಯಿ ಅನುದಾನ. ನಾನು ಸಂತೋಷ್ ಲಾಡ್ ಅವರಿಗೆ ಹೋಗಿ ಕೇಳ್ತೇನೆ, ಕೇಳಿ ಈ ತರ ನೀವು ಗುದ್ದಲಿ ಪೂಜೆ ಬರಬೇಕು, ಒಳ್ಳೆ ಒಂದು ಅನುದಾನ ಕೊಟ್ಟಿದ್ದೀರಿ ನೀವು, ಅದು ಅವ್ರೇನು ಹೇಳಿದ್ರು, ಬೇಡ ನಾನು ಉದ್ಘಾಟನೆ ಬರ್ತೇನೆ, ಅದು ಗುದ್ದಲಿ ಪೂಜೆ ನೀವು ಮಾಡಿ ಅಂತೇಳಿ. KDP ಸಭೆಯಲ್ಲಿ ನಾನು ಸನ್ಮಾನ್ಯ ಮಂತ್ರಿಗಳ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಗಮನಕ್ಕೆ ತರ್ತೇನೆ. ಅವ್ರು ಇಲ್ಲ ಅಣ್ಣ ನೀವು ಅದನ್ನು ಗುದ್ದಲಿ ಪೂಜೆ ಮಾಡಿ ಅಂತೇಳಿ. ಅಷ್ಟಕ್ಕೆ ಒಂದು 8-10 ಬ್ಯಾನರ್ ಎಲ್ಲ ಕಾಂಟ್ರಾಕ್ಟರ್ ಬೆಂಗಳೂರು ಮಾಡ್ತಾ ಇದ್ದಾರೆ, ಅವರ ಬ್ಯಾನರ್ ಎಲ್ಲ ಹಾಕಿದ್ದಾರೆ. ಮೊದಲನೇ ರಾತ್ರಿ ಮೇಡಮ್ ಫೋನ್ ಮಾಡ್ತಾರೆ, ಸೊರಕೆ ಅವರು ಸಿಕ್ಕಾಪಟ್ಟೆ ಒತ್ತಡ ಇದೆ, ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಸುಮ್ಮನೆ ಆಯ್ತು, ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಹೇಳಿ. ಅನಂತರದಲ್ಲಿ ಮೊನ್ನೆ 3 ಅಂಗನವಾಡಿ ಕೇಂದ್ರ ಉದ್ಘಾಟನೆ ಆಗ್ಬೇಕಾಗಿತ್ತು. ಮಕ್ಕಳು ಎಲ್ಲೂರಲ್ಲಿ ಮಕ್ಕಳು ಬಿಸಿಲಲ್ಲಿ ಕುತ್ಕೊಂಡು ಅಲ್ಲಿ ಇದು ಮಾಡ್ತಾರೆ. ಅಲ್ಲಿ ಮೊದಲನೇ ಅವರೇ ಹೇಳಿದ್ರು, ಶಾಸಕರ ಕಡೆ ಮಾಡಿಸಿದ್ರೆ ಅಧಿಕಾರಿಗಳು ಹೇಳಿದ್ದಾರೆ, ಇನ್ವಿಟೇಷನ್ ಪ್ರಿಂಟ್ ಆಗಿದೆ, ನನ್ನ ಮನೆ ಬಂದು ಹೇಳಿದ್ದಾರೆ. ಅಧಿಕಾರಿಗಳು ಹೇಳಿದ ಮೇಲೆ ಮೊದಲ ರಾತ್ರಿ ಅವರು ಅಧಿಕಾರಿಗೆ ಫೋನ್ ಮಾಡ್ತಾರೆ, ಮೇಡಮ್ ಹೇಳಿದ್ರು ಅದನ್ನ ಮುಂದೆ ಹಾಕ್ಬೇಕಂತ ಹೇಳಿ. ನಾನು ಕೊನೆ ಮೇಡಮ್ ಹೇಳ್ತೇನೆ, ಈ ತರ ಬಿಸಿಲಲ್ಲಿ ಮಕ್ಕಳು ಕುತ್ಕೊಳ್ತಾರೆ, ದಯವಿಟ್ಟು ಅದನ್ನ ಆ ಥರ ಮಾಡಬೇಡಿ, ನನಗೂ ಅವಮಾನ ಆಗ್ತದೆ, ತುಂಬಾ ಊರು ತುಂಬ ಬ್ಯಾನರ್ ಹಾಕಿದ್ದಾರೆ ಅಂತೇಳಿ. ಕೊನೆಗೆ ಅವ್ರು ಬರಲಿಲ್ಲ, ಆಗಲಿ ಇವತ್ತು ಆಗಲಿಲ್ಲ. ಅನಂತರದಲ್ಲಿ ಕಂಬಳ ಮಾಡಬೇಕು ಅಂತೇಳಿ ಊರವರೆಲ್ಲ ಬರ್ತಾರೆ. ನನಗೆ ಕಂಬಳದ ABCD ಅಂತ ಗೊತ್ತಿಲ್ಲ, ಊರವರೆಲ್ಲ ಬರ್ತಾರೆ. ಬಂದಾಗ ನಾನು DC ಒಂದು ಮನವಿ ಮಾಡ್ತೀನಿ, ಊರಲ್ಲಿ ಒಂದು ಒತ್ತಾಸೆ ಇದೆ, ಅವರ ಆಶಯ ಇದೆ, ಹಾಗಾಗಿ ಈ ಕಡ್ಪಾಡಿ ಬಿಟ್ಟರೆ ಈ ಭಾಗದಲ್ಲಿ ಮತ್ತೆ ಕಂಬಳ ಇಲ್ಲ ಅನ್ನೋ ಮಾತನ್ನು ಹೇಳಿದಾಗ ಅಲ್ಲಿ ಅವರು 6 ತಿಂಗಳು ಪ್ರೊಸೆಸ್ ಇತ್ತು, 6 ತಿಂಗಳು ಪ್ರೊಸೆಸ್. ಅಲ್ಲಿ ವಿಲೇಜ್ ಅಕೌಂಟೆಂಟ್ ಹಿಡಿದು, ತಹಶೀಲ್ದಾರ್ ಹಿಡಿದು, AC ಹಿಡಿದು, DC ಹಿಡಿದು, DC ಅದನ್ನ RTC ನಮ್ಮ ಕಂಬಳ ಅಂತ ಮಾಡ್ತಾರೆ. ಆಮೇಲೆ ಒಂದು ಕಂಬಳ ಸಮಿತಿ ಅಂತ ಮಾಡಬೇಕು ಅಂತ ಹೇಳಿದಾಗ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಕೋಆಪರೇಟಿವ್ ರಿಜಿಸ್ಟರ್ ಅವರು ಒಂದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಕೊಡ್ತಾರೆ. ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಗೌರವಾಧ್ಯಕ್ಷರು, ಬಂಜಾರ ಪ್ರಕಾಶ್ ಶೆಟ್ಟರು ಗೌರವಾಧ್ಯಕ್ಷರು, ಹಾಗೆ ಶಿವಪ್ರಸಾದ್ ಹೆಗ್ಡೆ ಅವರು ಅಲ್ಲಿ ಇರ್ತಾರೆ. ಊರಿನ ಗಣ್ಯರು ಮಾನ್ಯರು ಶ್ರೀಕಾಂತ್ ಭಟ್ ಅಂತ ಹೇಳಿ ಅವರು ಇಲ್ಲಿ ಮಣಿಪಾಲದಲ್ಲಿದ್ದಾರೆ, ಅವ್ರನ್ನ ಅದಕ್ಕೆ ಸದಸ್ಯರನ್ನ ಮಾಡಿದ್ವಿ. ಹೀಗೆ ಎಲ್ಲರನ್ನ ಸೇರಿಸ್ಕೊಂಡು ಮೊನ್ನೆ ಕೂಡ ಹೇಳಿದ್ರೆ ಒಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೀಬೇಕು. ಕಮಲದ ಕಾನ್ಸೆಪ್ಟ್ ಆಗಿ ಕಾಂಪಿಟಿಷನ್ ಮಾಡುವಾಗಿಲ್ಲ. ಕಾರ್ಕಳದ ಸುನಿಲ್ ಕುಮಾರ್ ಅವರು ಮುಂದೆ ಕೂತಿದ್ದಾರೆ. ಮೊದಲು ಗೋಪಾಲ್ ಭಂಡಾರಿ ಅವರು ಇದ್ದಾಗ ಅವರು ಅಧ್ಯಕ್ಷ ಆಗ್ತಿದ್ರು, ಈಗ ಸುನಿಲ್ ಕುಮಾರ್ ಅಧ್ಯಕ್ಷರಲ್ಲಿ ನಡೀತಾ ಇದೆ. ಅನಂತರದಲ್ಲಿ ಮೂಡುಬಿದಿರಿನಲ್ಲಿ ಮೊದಲು ಅಭಯ್ ಚಂದ್ರ ಜೈನ್ ಅವರು ಅಧ್ಯಕ್ಷರಾಗಿದ್ದರು, ಈಗ ಉಮ್ಮನಾಥ್ ಕೋಟೆ ಅಧ್ಯಕ್ಷರು ನಡೀತಾ ಇದೆ. ಮೊನ್ನೆ ತೆಲಂಗಾಣದಲ್ಲಿ ಉಳ್ಳಾಲದಲ್ಲಿ UT ಖಾದರ್ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಬಂದಿದ್ದಾರೆ. ಇದು ಒಂದು ವ್ಯವಸ್ಥೆ.
ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಈಗ ನಮಗೆ ಬೇಸರ ಆಗಿರ್ತಕ್ಕಂಥದ್ದು ಅಭಿವೃದ್ಧಿಗೆ ಬಂದ್ರು ಅನುದಾನ ಯಾವ ಮಂತ್ರಿಗಳಿಗೆ ಹೋದ್ರು ಕೂಡ ಇಲ್ಲ ಅಲ್ಲಿ ನಿಮ್ಗೆ ಏನೋ ಕೊಟ್ಟರೆ ಸರ್ಕಾರ ಬೇಜಾರು ಮಾಡ್ಕೊಳ್ತಾರೆ. ಈ ತರ ಚಿಲ್ಲರೆ ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಿದಾರೆ ಅವರು. ಮತ್ತೆ ಅವ್ರಿಗೆ ಕೊಡುವಾಗ ಕೂಡ ಇವ್ರು ಏನು ಸುಳ್ಳು ಹೇಳಿದ್ದಾರೆ. ಅವರು ಕೊಡುವಾಗ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ, ಡಿ ಸಿ ಅವರು ಆರ್ಡರ್ ಮಾಡುವಾಗ ಅದು ಪ್ರಸ್ತಾವಿತ ಜಮೀನು ಸರ್ಕಾರಿ ಅನಾಧೀನ ಜಮೀನಾಗಿದ್ದು ಪರಂಪೋಟು, ಕುಮ್ಕಿ, ಗೋಮಾಳ, ಡಿಸಿ ಮನ್ನಾ ಜಮೀನಾಗಿರುವುದಿಲ್ಲ. ಪ್ರಸ್ತಾವಿತ ಜಮೀನಿನ ಬಗ್ಗೆ ಯಾವುದೇ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿ ಕಂಡುಬರುವುದಿಲ್ಲ. CRZ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಪ್ರಸ್ತಾವಿತ ಜಮೀನಿಗೆ ಸಂಬಂಧಿಸಿದಂತೆ ನಮ್ಮನೆ 50, 53, 57 ಕಲಂ 94C 94C ಅಡಿ ಅರ್ಜಿ ಸಲ್ಲಿಸಲು ಕಂಡು ಬರುವುದಿಲ್ಲ. ಡೀಮ್ಡ್ ಫಾರೆಸ್ಟ್ ಪಟ್ಟಿಯಲ್ಲಿ ದಾಖಲು ಇರುವುದಿಲ್ಲ. ಯಾವುದೇ ರೀತಿಯ ಮರಮಟ್ಟುಗಳು ಇರುವುದಿಲ್ಲ. ಗ್ರಾಮದಲ್ಲಿ ಸಾರ್ವಜನಿಕ ಪ್ರಕರಣ ಹೊರಡಿಸಲು ನಿಗದಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆ ಸ್ವೀಕೃತವಾಗಿರುವುದಿಲ್ಲ. ಉಡುಪಿ ತಾಲೂಕು 80 ಬಡಗಬೇಟು ಗ್ರಾಮದ ಸರ್ವೆ ನಂಬರ್ 11/1 ರಲ್ಲಿ 6.3 ಎಕರೆ ಜಮೀನನ್ನು ಗ್ರಾಮೀಣ ಕ್ರೀಡೆಯಾದ ಕಮಲದ ಉದ್ದೇಶಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹೆಸರಿನಲ್ಲಿ ಕಾಯ್ದಿರಿಸುವ ಬಗ್ಗೆ ಶಿಫಾರಸು ಮಾಡಿ ಪ್ರಸ್ತಾವನೆ ಸಹಾಯಕ ಕಮಿಷನರ್ ಗುಲಾಬರಿಗೆ ಸಲ್ಲಿಸುತ್ತಾರೆ. ಆದ್ದರಿಂದ ಇದು ಇಷ್ಟೆಲ್ಲ ಅವರು 6 ತಿಂಗಳವರೆಗೆ ಇದೆಲ್ಲ ಪರಿಶೀಲನೆ ಮಾಡಿ, ಇಷ್ಟೆಲ್ಲ ಅಧಿಕಾರಿಗಳು ಪರಿಶೀಲನೆ ಮಾಡಿ ಕೊನೆಗೆ ನಮಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ. ಆಮೇಲೆ ಕಾನೂನುಬದ್ಧವಾಗಿ ಕಮಲ ಸಮಿತಿ ರಚನೆ ಆಗಿದೆ. ಅಲ್ಲಿ ಏನೋ ವೈಲೇಷನ್ ಆಗಿಲ್ಲ. ಶಾಸಕರು ಅಲ್ಲಿ ಅಧ್ಯಕ್ಷರಾಗಿರ್ತಾರೆ. ಆಮೇಲೆ ಊರಿನ ಗಣ್ಯರು ಮಾನ್ಯರು ಸೇರ್ಕೊಂಡು ಅದಾಗ್ತಾರೆ. ಮೊನ್ನೆ ಒಂದು 250 ಜನ ಇದ್ರು. ಎಲ್ಲ ಪಕ್ಷದವರು ಅಲ್ಲಿ ಇದ್ರು. ಕಾಂಗ್ರೆಸ್ನ ಮುಖಂಡರು ಬಂದಿದ್ರು. ಕಾಂಗ್ರೆಸ್ನ ಎಲ್ಲ ಮುಖಂಡರು ಅಲ್ಲಿದ್ರು. ವೇದಿಕೆ ಮೇಲೆ ನಾವು ಯಾವುದು ಇದು ಮಾಡಲಿಲ್ಲ. ಕಮಲ ನಡೆಯುವಂತ ಹಾಗೆ ನಿನ್ನೆ ನನ್ನ ಕ್ಷೇತ್ರದಲ್ಲಿ ಯರಮಾಳಲ್ಲಿ ಕಮಲ ಇತ್ತು, ಮೊನ್ನೆ ಅಡ್ವಿನಲ್ಲಿ ಕಮಲ ಇತ್ತು. ನಾನೇ ಫೋನ್ ಮಾಡಿ ಹೇಳಿದ್ದೀನಿ, ಮೇಡಮ್ DC ಮೇಡಮ್ಗೆ ಹೇಳಿದ್ದೀನಿ, ಇವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀನಿ. ನಾನು ಕಮಲ ಉದ್ಘಾಟನೆ ಬರಬೇಕು ಮೇಡಮ್, ಖಂಡಿತ ನಾನೇ ಬರ್ತೇನೆ ಅಂತ ಹೇಳಿದ್ದೀನಿ. ಅನಂತರದಲ್ಲಿ DK ಶಿವಕುಮಾರ್ ಮನೆಗೆ ನಾನು ಮೊನ್ನೆ ಹೋಗಿದ್ದೆ. ಹೋದಾಗ ಸರ್ ನನ್ನ ಆಸೆ ಇದೆ, ಏಪ್ರಿಲ್ 25 ಕಮಲ ನಡೀಬೇಕು ಅಂತ ಒಂದು ಆಸೆ ಇದೆ. ಹಾಗಾಗಿ ನೀವು ಆ ಕಾರ್ಯಕ್ರಮ ಬರಬೇಕು, ನಾನು ನೋಡ್ಬೇಕಪ್ಪ, ಖಂಡಿತ ಬರ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ನಾವು ಎಲ್ಲಿ ಅದನ್ನ ಪಕ್ಷಪಾತ ಮಾಡಿದ್ವಿ? ಯಾರು ಎಲ್ಲಿ ನಾವು ಇದನ್ನು BJP ಪಕ್ಷದ ಇದಂತ ಮಾಡಿದ್ವಿ ನಾವು? ಈಗ ಕಾಪು ಕ್ಷೇತ್ರದಲ್ಲಿ ಪ್ರತಿ ಏನ್ ಮಾಡ್ಲಿಕ್ಕೆ ಹೊರಟ್ರು ಈ ತರ ತೊಂದರೆ ಮಾಡ್ತಾರೆ. ಅದನ್ನ ನಮ್ಮ ಹಿರಿಯರಿಗೆಲ್ಲ ನಾನು ಹೇಳಿದ್ದೀನಿ. ಹಾಗಾಗಿ ತುಂಬಾ ನೋವಿನಿಂದ ನಾವೆಲ್ಲ ಯಾವುದೊಂದು ಆಶಯ ಇಟ್ಕೊಂಡು ಈ ರಾಜಕಾರಣಕ್ಕೆ ಬಂದಂತವ್ರು. ಈ ನಿಟ್ಟಿನಲ್ಲಿ ಇವತ್ತು ನಿನ್ನೆ ಏಕಾಏಕಿ ಬಂದು 144 ಸೆಕ್ಷನ್ ಹಾಕ್ತೀವಿ, ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ, ನಿಮ್ಮಲ್ಲಿ ಸೆಕ್ಷನ್ ಹಾಕ್ತೀವಿ, ನಿನ್ನೆ 37 ಜನರ ಮತ್ತೆ ಇತರ ಅಂತೇಳಿ ಇದು ಮಾಡಿದ್ದಾರೆ. ಕಾನೂನಿನಲ್ಲಿ ನಾವು ಹೆದರುವುದಿಲ್ಲ. ಆಮೇಲೆ ಕಾನೂನು ಪ್ರಕಾರ ಅದಕ್ಕೇನು ಯಾವ ರೀತಿ ಉತ್ತರ ಕೊಡ್ತೇವೆ ನಾವು. ಆದ್ರೆ ಎಷ್ಟು ದಿವಸ ಸಹಿಸ್ಕೊಂಡಿದ್ದೀನಲ್ಲ, ಯಾರ ಮುಂದೆ ಹೇಳ್ಬಿಟ್ಟಿದ್ನಲ್ಲ. ಒಂದೇ ಅನುದಾನ ಇಲ್ಲ. ಕರಾವಳಿ ಅಂದ್ರೆ ಒಂಥರ ಪಕ್ಷಭೇದ ಮಾಡ್ತಾರೆ. ಓಪನ್ ಆಗಿ ಹೇಳ್ತಾರೆ, ನಿಮ್ಗೆ ಯಾಕ್ರಿ ಕೊಡಬೇಕು? 5 ಜನ ಅಲ್ಲಿ BJP ಶಾಸಕರಿದ್ದಾರೆ. MP ಅವ್ರನ್ನ 2,65,000 ಓಟ್ ನೀವು ಸೋಲಿಸಿದ್ದೀರಿ ಅನ್ನೊಂದು ಮಾತನ್ನ ಅಲ್ಲಿ ಹೋದಾಗ ಅವರು ಮಂತ್ರಿಗಳು ಹೇಳ್ತಾರೆ, ನಮಗೆ ಮನತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಏನೇ ಆಗಲಿ ಖಂಡಿತ ಹೋರಾಟವನ್ನು ಮಾಡ್ತೀವಿ. ಏನಾದರೂ ಇದು ಮಾಡ್ಲಿಕ್ಕೆ ಹೋದ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿ ಬರ್ತಾರೋ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ಇಷ್ಟವರೆಗೆ ನಾವು ಸಹಕಾರ ಕೊಟ್ಟಿದ್ವಿ 2.5 ವರ್ಷ. 5 ಜನ ಶಾಸಕರ ಪರವಾಗಿ ನಾನು ಮಾತಾಡ್ತಿದ್ದೀನಿ. ಈ ತೊಂದರೆಯನ್ನ ಇನ್ನು ಸಹಿಸ್ಕೊಳ್ಳೋಕೆ ಆಗುದಿಲ್ಲ. ಮತ್ತೆ ವಿನಯ್ ಕುಮಾರ್ ಸೋರಕೆ ಅವರು ಈ ಸಣ್ಣ ತಂದ ರಾಜಕೀಯವನ್ನು ಅವರು ಮನಸ್ಸಲ್ಲಿ ಈಗ ನಾಳೆ ಅವ್ರು ಶಾಸಕ ಆದ್ರೆ ಅವ್ರ ಅಧ್ಯಕ್ಷ ಆಗ್ತಾರೆ. ಇದಕ್ಕೆ ಅವ್ರು ಅವರು ಗೆದ್ದು ಬರಲಿ, ಮಾಡಲಿ. ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಆದ್ರೆ ಈ ತರದ ಚಿಲ್ಲರೆ ರಾಜಕಾರಣ, ಸಣ್ಣತನ ರಾಜಕಾರಣ ಮಾತ್ರ ಯಾವುದೇ ಕಾರಣಕ್ಕೂ ಅದನ್ನು ಸಹಿಸಲಿಕ್ಕೆ ಆಗುದಿಲ್ಲ. ಮರ ಇಲ್ಲ. 6.5 ಎಕರೆ ಜಾಗ ನಮ್ಗೆ ಅಲ್ಲಿ ಅವ್ರು ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅದು ಯಾವುದಕ್ಕೆ, ಯಾವ ಪರ್ಪಸ್ ಯೂಸ್ ಮಾಡ್ಬೇಕು ನಾವು? ಇಲ್ಲ 6.5 ಎಕರೆ ಮಾತ್ರ. 6.5 ಎಕರೆ ನಾವು ಮುಟ್ಟಿರುವಂಥದ್ದು. ಅಲ್ಲಿ ನಮ್ಗೆ ಗಡಿ ಗುರುತು ಮಾಡಿ ಕೊಟ್ಟಿದ್ದಾರೆ ಸರ್ವೆ ಇಲಾಖೆಯವರು. ಎಲ್ಲ ಸುಳ್ಳು ಮಾಹಿತಿ ಕೊಡ್ತಾರೆ. ನೀವು ಬಂದು ನೋಡ್ಬೋದಲ್ಲ. ಅಗತ್ಯ ಇಲ್ಲ ನಮಗೆ. 6.5 ಎಕರೆ ಸಾಕು ನಮ್ಗೆ. ನೋಡಿ, ಕಮಲ ಸಮಿತಿ ಒಂದು ಹೇಳ್ತೇನೆ, ಎಲ್ಲೂ ಕಮಲ ಸಮಿತಿಗೆ ಹ್ಯಾಂಡ್ ಓವರ್ ಮಾಡೋದಿಲ್ಲ. ಕಮಲ ಸಮಿತಿ ಅಂತ ನಿರ್ವಹಣೆ ಮಾಡ್ತದೆ. ಆಮೇಲೆ ನಿಮ್ಗೆ ಒಂದು ಹೇಳ್ತೇನೆ, ಇಷ್ಟವರೆಗೆ ನಾವು 60 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ವಿ. ಕಮಲ ಸಮಿತಿಗೆ ಯಾವ ಜಾಗವನ್ನು? ಮಿಯಾರು ಕಮಲ ತಾಲೂಕ್ ಪಂಚಾಯಿತಿಯ